ಯಾಕಂದ್ರೆ ಜೊತೆಗೆ ನಮ್ಮ ಒಂದು ಬೆಂಬಲ ಇವತ್ತೇನು ಮೈತ್ರಿ ಪಕ್ಷಕ್ಕೆ BJP ಜೊತೆ ಹೊಂದಾಣಿಕೆ ಮಾಡಿದ್ದೇವೆ. ಹಲವಾರು ಕಡೆ ಇವತ್ತು ಒಂದು ಕಡೆ ನರೇಂದ್ರ ಮೋದಿ ಅವರ ಒಂದು ಇಮೇಜ್ ಬೇರೆ ಒಂದು ಭಾಗ BJP ಪಕ್ಷಕ್ಕೆ, ಈ ಮೈತ್ರಿ ಪಕ್ಷಕ್ಕೂ ಸಹ ಎರಡೂ ಪಕ್ಷಗಳಿಗೆ. ಅದು ಜೊತೆಗೆ ರಾಮ ಮಂದಿರದ ಒಂದು ಉದ್ಘಾಟನೆ ಏನಾಗ್ತಾ ಇದೆ, ಇದೆಲ್ಲ ಇವತ್ತು ಮುಂಚೂಣಿಗೆ ಬರ್ತಕ್ಕಂಥದ್ದು. ಪಾರ್ಲಿಮೆಂಟ್ ಚುನಾವಣೆಗೆ ಒಂದು ಸ್ಟೇಬಲ್ ಗೌರ್ಮೆಂಟ್ ಬರಬೇಕು ಅಂತಕ್ಕಂಥದ್ದು ಇಡೀ ದೇಶದಾದ್ಯಂತ ಜನತೆಯಲ್ಲಿ ಇರ್ತಕ್ಕಂಥದ್ದು ಏನಿದೆ. ನಮ್ಮ ಪಾತ್ರ ಇಲ್ಲಿ ಕಳೆದ ಚುನಾವಣೆಯಲ್ಲಿ ಅಸೆಂಬ್ಲಿ ಚುನಾವಣೆ ಇರ್ಬೋದು, 2008-09ರಿಂದ ಪ್ರಾರಂಭ ಆಗಿ ಇಲ್ಲಿಯವರೆಗೆ ನಡೆದ ಚುನಾವಣೆಗಳಲ್ಲಿ ನಮ್ಮ ಪಕ್ಷ ಯಾವ್ಯಾವ ಜಿಲ್ಲೆಯಲ್ಲಿ ನಮ್ಮ ಸ್ಟ್ರೆಂತ್ ಏನಿದೆ ಅನ್ನೋದು ನಾವು ತಿಳ್ಕೊಂಡಿದ್ದೇವೆ, ಅವ್ರಿಗೂ ಗೊತ್ತು. ಈಗ ನಮ್ಮ ಸ್ಟ್ರೆಂತು ಕಳೆದ ಬಾರಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಇದೆಯಲ್ಲ, ಆ ಹೊಂದಾಣಿಕೆಗೂ ಇದಕ್ಕೂ ಭಾಳ ಅಜಗಜಾಂತರ ಇದೆ. BJP ಮತ್ತು JDSದು ನ್ಯಾಚುರಲ್ ಅಲಯನ್ಸು ನಿಮ್ಗೆ ಹೇಳಬೇಕು ಅನ್ನೋದು. ಕಾರ್ಯಕರ್ತರಲ್ಲೂ ಎರಡೂ ಪಕ್ಷದ ಕಾರ್ಯಕರ್ತರಲ್ಲೂ ವಿಶ್ವಾಸದ ಕೊರತೆ ಇಲ್ಲ, ಒಂದು ಖುಷಿ ಇದೆ ಎರಡು ಪಕ್ಷದಲ್ಲೂ ಕಾರ್ಯಕರ್ತರಲ್ಲಿ. ನಾಯಕರಲ್ಲಿ ಅಲ್ಲಲ್ಲೇ ಸ್ವಲ್ಪ ಸ್ಥಳೀಯವಾಗಿ ಸಮಸ್ಯೆಗಳಿರ್ಬೋದು, ಅದು ಬಗೆಹರಿಸ್ತೀವಿ. ಇದು ಒಂದು ಭಾಗ. ಇವತ್ತು ಉದಾಹರಣೆಗೆ ಬಿಜಾಪುರ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ರಾಯಚೂರು, ಅಲ್ಲಿಂದ ಕಲಬುರಗಿ, ಬಿದರು, ಈ ಭಾಗದಲ್ಲೆಲ್ಲ 1.5 ಲಕ್ಷಕ್ಕೂ ಹೆಚ್ಚಿನ ಮತ ಪಡೆದಿದ್ದೇವೆ. 1.5ರಿಂದ 2.5 ಲಕ್ಷದವರೆಗೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ಮತ ಪಡೆದಿದ್ದಾರೆ. ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ನಾವು 19 ಸ್ಥಾನಕ್ಕೆ ಸೀಮಿತವಾದರೂ ಸುಮಾರು 6-7 ಕ್ಷೇತ್ರದಲ್ಲಿ ಗಣನೀಯವಾದಂಥ ಮತಗಳೇನು ಬಂದಿದೆ ಪಾರ್ಲಿಮೆಂಟರಿ ಸೆಗ್ಮೆಂಟ್ನಲ್ಲಿ. ಇದೆಲ್ಲ ಇವತ್ತು ಈ ಮೈತ್ರಿಗೆ ಸಹಕಾರಿಯಾಗ್ತಕ್ಕಂಥದ್ದು. ಇದೆಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಇದ್ದೇವೆ. BJP ಸ್ನೇಹಿತರುಗಳ ಜೊತೆನೂ ನಾನು ವೈಯಕ್ತಿಕವಾಗಿ ಚರ್ಚೆ ಮಾಡ್ತಾ ಇದ್ದೇವೆ. ಬಹುಶಃ ಸಂಕ್ರಾಂತಿ ನಂತರ ಔಟ್ಕಮ್ ಏನಿದೆ ಅಂತಕ್ಕಂಥದ್ದು ನಿಮ್ಮ ಮುಂದೆ